ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಕುಕುಂಬರ್ ಪಿಕಲನ್ನು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಮತ್ತೆ ಇದನ್ನು ಡ್ರೈ ಆಗಿ ಬಟ್ಟೆಯಿಂದ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಉದ್ದುದ್ದಾಗಿ ಕಟ್ ಮಾಡ್ತಾ ಇದ್ದೀನಿ. ನೀವು ಚಿಪ್ಸ್ ಥರ ಕೂಡ ಮಾಡ್ಕೋಬೋದು. ಇದನ್ನು ಯಾವಾಗಲೂ ಒಂದೇ ರೀತಿಯಾದ ಪಿಕಲ್ ಈ ಥರ ಕೂಡ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾವು ಮ್ಯಾಂಗೋ ಪಿಕಲ್ ಆ ಥರ ಮಾಡ್ತೀವಲ್ಲ, ಅದರಲ್ಲಿ ಭಾಳ ಸ್ಪೈಸಸ್ ಎಲ್ಲ ಇರುತ್ತೆ, ಸಣ್ಣ ಮಕ್ಕಳು ತಿನ್ನೋದಿಲ್ಲ. ಇದಂದರೆ ಎಲ್ಲರೂ ತಿನ್ಬೋದು. ನೋಡಿ, ಎಲ್ಲ ಕುಕುಂಬರನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ 1 ಸ್ಪೂನ್ ಶುಗರ್ ಹಾಕ್ಕೊಳ್ಳಿ, ಮತ್ತು 1/2 ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ನೀರು ಬಾಯ್ಲ್ ಆದ ಕೂಡಲೇ ಇದನ್ನು ನೋಡಿ, ಇವಾಗ ಬಾಯ್ಲ್ ಆಯಿತು. ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಸಿಂಪಲ್ಲಾಗಿದೆ, ಆದರೆ ಭಾಳ ಚೆನ್ನಾಗಿರುತ್ತೆ. ಇದು ಫ್ರಿಜ್ ಇಲ್ಲ ಅಂದರೂ ಕೂಡ 1 ಮಂತ್ವರೆಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಇವಾಗ ಇದು ತಣ್ಣಗಾಯಿತು. ವೆನಿಗರ್ ತೊಗೊಂಡಿದ್ದೀನಿ, ವೈಟ್ ವೆನಿಗರ್. ನಾನು ನೀರು ಹಾಕ್ಕೊಂಡಿದ್ದೀನಲ್ಲ, ಅದೇ ಗ್ಲಾಸಿಂದ ಹಾಫ್ಗಿಂತ ಕಡಿಮೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿದೆ. ಆಮೇಲೆ ಗ್ಲಾಸ್ ಬಾಟಲನ್ನು ತಗೊಂಡು ಇದರಲ್ಲಿ ಈ ಥರ ಕುಕುಂಬರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ಹಾಕ್ಕೊಳ್ಳಿ. ಮತ್ತು ಹಸಿಮೆಣಸಿನ್ಕಾಯಿ ಈ ಥರ ಸ್ಲಿಟ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ರೀ ಇದು, ಏಕೆಂದರೆ ಸ್ವೀಟ್ ಇದೆ, ಸಾಲ್ಟ್ ಇದೆ, ಮತ್ತು ಸ್ವಲ್ಪ ಸ್ಪೈಸಿಯಾಗಿ ಮತ್ತು ಸ್ವಲ್ಪ ಟ್ಯಾಂಗಿಯಾಗಿ ಕೂಡ ತುಂಬ ಕಾಂಬಿನೇಷನ್ ಮಸ್ತಾಗಿರುತ್ತೆ. ಇದು ಸ್ಟೋರ್ ಮಾಡ್ತಾ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ. ಅಷ್ಟು ದಿನ ಇರೋಕ್ಕೆ ಕೊಡೋದಿಲ್ಲ ರೀ, ಖಾಲಿ ಆಗಿಬಿಡುತ್ತೆ ಇದು. ನೋಡಿ, ಈ ಥರ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಈ ಥರ ಕುಕುಂಬರ್ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದಾಗಿ. ಇದೆಲ್ಲ ಫಿಲ್ ಮಾಡ್ಕೊಳ್ಳಿ ಹಾಕ್ಕೊಂಡು. ನಿಮ್ಮ ಹತ್ರ ದೊಡ್ಡ ಬಾಟಲ್ ಇದ್ದರೆ ಅದರಲ್ಲಿ ಕೂಡ ಸ್ಟೋರ್ ಮಾಡ್ಕೋಬೋದು. ಕ್ವಿಕ್ಕಾಗಿ ಆಗುತ್ತೆ. ಸಣ್ಣ ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು. ಇದೆಲ್ಲ ಹಾಕಿದ ಮೇಲೆ ನಾವು ಮಾಡಿ ಇಟ್ಕೊಂಡಿರೋ ವೆನಿಗರ್ ಮತ್ತು ಬಿಸಿ ನೀರು ಅನ್ನ ಹಾಕ್ತಾಯಿದ್ದೀನಿ ಇದರಲ್ಲಿ. ನೋಡಿ, ಫುಲ್ ಹಾಕ್ಕೊಂಡೆ. ಇದಕ್ಕೆ ಲಿಡ್ ಹಾಕ್ಕೊಂಡು 1 ಡೇ ಬಿಟ್ಟು ಆಮೇಲೆ ನೀವು ಇದನ್ನು ಯೂಸ್ ಮಾಡ್ಬೋದು. ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.